ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಕೆಲವೊಂದಷ್ಟು ಜನಕ್ಕೆ ಕುರುಕ್ಷೇತ್ರ ಸಿನಿಮಾ ಚೆನ್ನಾಗಿಲ್ವಂತೆ. ಏನಕ್ಕೆ ಚೆನ್ನಾಗಿಲ್ವಂತೆ ಗೊತ್ತಾ? ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಕುರುಕ್ಷೇತ್ರ ಸಿನಿಮಾ ಬಂದು ದರ್ಶನ್ ಅವರ 50ನೇ ಸಿನಿಮಾ. ಈ ಒಂದು ಸಿನಿಮಾ ಆಗಿದೆ ಅಂತ ನೀವು ನನ್ನ ಕೇಳಿದರೆ ಸಿನಿಮಾ ಸೂಪರ್ ಆಗಿದೆ, ಹೋಗಿ ಸಿನಿಮಾ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಆದರೆ ಕೆಲವೊಂದಷ್ಟು ಈ ಒಂದು ಸಿನಿಮಾಗಳ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಏನಕ್ಕೆ ಈ ರೀತಿ ಮಾತಾಡ್ತಿದ್ದಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಕೇಳಿ ಸಿಂಪಲ್ ಆಗಿ. ಸೊ ಇಲ್ಲಿ 90% ಜನಗಳು ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಗ ಕೆಲವೊಂದು 10% ಜನಗಳು ಏನು ಮಾಡ್ತಾರೆ ಅಂತಂದರೆ, ಇಲ್ಲ ಗುರು ಸಿನಿಮಾ ಚೆನ್ನಾಗಿಲ್ಲ, ಒಂಥರ ಡಿಫ್ರೆಂಟಾಗಿ ಅವರ ವೇ ಆಫ್ ಸ್ಟೈಲಲ್ಲೇ ಡೈಲಾಗ್ ಹೊಡಿತಾರೆ. ಸೊ ಅವಾಗ ಏನು ಮಾಡ್ತಾರೆ ಜನಗಳು ಅಂತಂದರೆ, ಯಾರು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಅಂಥ ವೀಡಿಯೋಗಳನ್ನ ಶೇರ್ ಮಾಡ್ತಾರೆ, ವಾಟ್ಸಪ್ ಸ್ಟೇಟಸ್ ಹಾಕ್ತಾರೆ, ಫೇಸ್ಬುಕ್ಕಲ್ಲಿ ಹಾಕ್ತಾರೆ. ಸೊ ಯಾಕೆಂತಂದರೆ ಅವ್ರು ಡಿಫ್ರೆಂಟಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಸೊ ಒಂದು ಕಾರಣಕ್ಕೆ ಅಂಥವ್ರನ್ನ ಫೇಮಸ್ ಮಾಡ್ತಾರೆ. ಅಂತಂದರೆ ನೆಗೆಟಿವ್ ಆಗಿ ವೈಬ್ಸ್ನ ಕ್ರಿಯೇಟ್ ಮಾಡ್ತಾರಲ್ಲ, ಅಂಥವ್ರನ್ನ ವೀಡಿಯೋಗಳನ್ನ ವೈರಲ್ ಮಾಡ್ತಾರೆ. ಸೊ ಅವಾಗ ಏನು ಮಾಡ್ತಾರೆ, ಇಂಥವ್ರು ಜಾಸ್ತಿ ಆಗ್ತಾರೆ. ಯಾವ್ದಾದ್ರು ಸಿನಿಮಾ ಬಂತ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತ ಹೇಳಿಕೆ ಕೊಟ್ಬಿಡೋದು. ಸೊ ಇವರೆಲ್ಲ ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ತುಂಬ ಜನ ಆಡಿಯನ್ಸ್ಗಳು. ಏನಂತಾರೆ, ಸಿನಿಮಾ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಸಿನಿಮಾ ಚೆನ್ನಾಗಿಲ್ಲ ಅಂದಾಗ ನೀವು ಚೆನ್ನಾಗಿಲ್ಲ ಅಂತ ಹೇಳ್ಬಿಡಿ, ಓಕೆ. ಸಿನಿಮಾ ಚೆನ್ನಾಗಿದ್ದು ಚೆನ್ನಾಗಿಲ್ಲ ಅಂತ ಹೇಳೋದು ತಪ್ಪು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೊಂದೇ ಫೀಲ್ಡ್ ಅಂತಲ್ಲ, ಎಲ್ಲ ಫೀಲ್ಡಲ್ಲೂ ಅಷ್ಟೇ ಕೆಲವೊಂದಷ್ಟು ಜನ ಉಲ್ಟಂಪಲ್ಟ ಕೆಲಸಗಳನ್ನ ಮಾಡ್ತಾರೆ. ಈ ಫೇಸ್ಬುಕ್ಕು, ಯೂಟ್ಯೂಬು, ಟಿಕ್ಟಾಕಲ್ಲಿ ಕೆಲವೊಂದಷ್ಟು ಜನ ನೆಗೆಟಿವ್ ಆಗಿ ಕೆಲಸಗಳನ್ನ ಮಾಡಿ ಫೇಮಸ್ ಆಗಿರೋರು ಇದ್ದಾರೆ. ಬಟ್ ಅದು ಅವ್ರ ಕ್ಯಾರಿಯರ್ಗೆ ಶೋಭೆ ತರಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶೋಭೆ ತರಲ್ಲ ಅನ್ನೋದಕ್ಕಿಂತ ಅವ್ರಿಗೆ ಫ್ಯೂಚರ್ ಇರೋಲ್ಲ. ಮುಂದೆ ಫೇಮಸ್ ಆಗಿರ್ತಾರೆ ಬಟ್ ಫ್ಯೂಚರ್ ಇರೋಲ್ಲ ಅವ್ರಿಗೆ. ಸೊ ನಿಮ್ಮ ಕ್ಯಾರಿಯರ್ಗೆ ಯಾವುದು ಸೂಟ್ ಆಗುತ್ತೆ ಆ ಕೆಲಸಗಳನ್ನ ಮಾಡಿ, ಸುಮ್ಮನೆ ಏನೋ ನೆಗೆಟಿವ್ ಆಗಿ ಹೇಳಿಕೆ ಕೊಟ್ಬಿಟ್ಟು ನಾವು ವೈರಲ್ ಆಗಿ ಹೋಗ್ತೀವಿ, ಫೇಮಸ್ ಎಲ್ಲ ಹೋಗ್ತೀವಿ, ಟಿ ವಿಲಿ ಬಂದುಬಿಡ್ತೀವಿ, ಅದರಲ್ಲಿ ಬಂದುಬಿಡ್ತೀವಿ ಅಂತ ಅಂದ್ಕೊಂಡು ನೀವು ಇಂಟೆನ್ಷನ್ ಇಟ್ಕೊಂಡು ಆ ಥರ ಕೆಲಸಗಳನ್ನ ಮಾಡಿದ್ರೆ ನಿಮಗೆ ಫೇಮಸ್ ಆಗ್ತೀರಾ. ಅಫ್ಕೋರ್ಸ್ ಫೇಮಸ್ ಆಗ್ತೀರಾ, ಆದರೆ ನಿಮಗೆ ಫ್ಯೂಚರ್ ಇರೋಲ್ಲ. ಸೊ ಆ ಒಂದು ಕಾರಣಕ್ಕೆ ನಿಮ್ಮ ಕ್ಯಾರಿಯರ್ಗೆ ಶೋಭೆ ತರುವಂಥ ಕೆಲಸಗಳನ್ನ ಮಾಡೋದಕ್ಕೆ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿ, ಓಕೆ, ಏನು ತೊಂದರೆ ಇಲ್ಲ. ಸಿನಿಮಾ ಚೆನ್ನಾಗಿದ್ದು ಕೂಡ ನೀವು ಚೆನ್ನಾಗಿಲ್ಲ ಅಂತಂದರೆ ಹೆಂಗೆ? ಸೊ ಇಲ್ಲಿ ಅರ್ಥ ಆಗ್ಬಿಡುತ್ತೆ ನನಗೆ. ತುಂಬ ಜನ ಏನಪ್ಪ ಇಂಟೆನ್ಷನ್ ಅಂತಂದರೆ, ನಾವು ಕೂಡ ಫೇಮಸ್ ಆಗಬೇಕು, ನೆಗೆಟಿವ್ ಹೇಳಿಕೆ ಕೊಟ್ಬಿಟ್ಟು ಟಿ ವಿಲಿ ಬರ್ತೀವಿ, ಅದರಲ್ಲಿ ಬರ್ತೀವಿ, ಇದರಲ್ಲಿ ಬರ್ತೀವಿ ಅಂತ. ಸೊ ಅವೆಲ್ಲ ಬೇಡ. ನೀವೇ ಒಂದು ಒಳ್ಳೆ ಕೆಲಸ ಮಾಡಿ, ಖಂಡಿತವಾಗ್ಲೂ ನೀವೇ ಟಿ ವಿಲಿ ಬರ್ತೀರಾ, ಎಲ್ಲ ಕಡೆ ವೈರಲ್ ಆಗ್ತೀರಾ, ಗೂಗಲಲ್ಲಿ ಫೋಟೋ ಸರ್ಚ್ ಮಾಡಿದ್ರೆ ನಿಮ್ಮ ಫೋಟೋಗಳು ಬರುತ್ತೆ. ಸೊ ಆ ರೀತಿ ಕೆಲಸಗಳನ್ನ ಮಾಡಿ, ನಿಮ್ಮ ಒಂದು ಟ್ಯಾಲೆಂಟ್ ಏನಿದೆ ಅದ್ರ ಮುಖಾಂತರ ಜನಗಳನ್ನ ಅಟ್ರ್ಯಾಕ್ಟ್ ಮಾಡಿ, ಓಕೆನಾ? ಈ ಥರ ಹೇಳಿಕೆಗಳನ್ನ ಕೊಟ್ಬಿಟ್ಟು ಫೇಮಸ್ ಆಗೋದು ಕೊರಡಬೇಡಿ ಅಂತ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ನನ್ನ ನೀವು ಪರ್ಸ್ನಲಿ ಕೇಳೋದಾದರೆ, ಕುರುಕ್ಷೇತ್ರ ಸಿನಿಮಾ ಬಂದು ಏನು ಚೆನ್ನಾಗಿಲ್ಲ ಅನ್ನೋಂಗೆ ಇಲ್ಲ. ಕೆಲವೊಂದಷ್ಟು ಜನ ವೀಡಿಯೋಗಳನ್ನ ನೋಡೋದೆ ಸುಮ್ಮನೆ ಏನೋ ಬಾಯಿಗೆ ಬಂದಂಗೆ ಹೇಳೋದು. ಯಾಕೆ ಅಂತಂದರೆ ವೈರಲ್ ಮಾಡ್ತಾರಲ್ಲ ಅಂಥ ವೀಡಿಯೋಗಳನ್ನ. ಸೊ ಆ ಒಂದು ಕಾರಣಕ್ಕೆ ಆ ರೀತಿ ಹೇಳಿಕೆಗಳನ್ನ ಕೊಡ್ತಾರೆ. ಸಿನಿಮಾ ಚೆನ್ನಾಗಿದೆ ಕಣ್ರಪ್ಪ, ಒಟ್ಟಿನಲ್ಲಿ ನಿಮಗೆ ಏನು ಬೇಜಾರೇ ಆಗೋಲ್ಲ. ಸಿನಿಮಾ ಆ ಥರ ಎಂಜಾಯ್ಮೆಂಟ್ ಮಾಡ್ಬೋದು. ಆದರೂ ಕೂಡ ಒಂದು ಸಿನಿಮಾನ ಚೆನ್ನಾಗಿಲ್ಲ ಅಂತ ಹೇಳಿದಿರ, ಓಕೆ, ಅದು ನಿಮಗೆ ಬಿಟ್ಟಿದ್ದು. ಇಷ್ಟು ಹೇಳಬಲ್ಲೆ ನಾನು. ಇದಕ್ಕಿಂತ ನೀವು ಇಲ್ಲ ನಾವು ಫೇಮಸ್ ಆಗಬೇಕು, ನೆಗೆಟಿವ್ ಆಗಿ ಹೇಳಿಕೆ ಕೊಟ್ಟು ಅಥವಾ ನೆಗೆಟಿವ್ ಆಗಿ ಉಲ್ಟಂಪಲ್ಟ ಕೆಲಸಗಳನ್ನ ಮಾಡಿ ಫೇಮಸ್ ಆಗಬೇಕು ಅಂತ ಇದ್ದರೆ ಆಗಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸದ್ಯಕ್ಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕುರುಕ್ಷೇತ್ರ ಸಿನಿಮಾ ಚೆನ್ನಾಗಿದೆ, ಸೂಪರ್ ಆಗಿದೆ, ಹೋಗಿ ಸಿನಿಮಾ ನೋಡಿ ಆಮೇಲೆ ಮಾತಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತಾಡೋಣ.